ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವ ಸ್ವಾಮಿ. ಈಗ ನಿಮ್ಮ 10 ಅಂಕಿಯ ಮೊಬೈಲ್ ನಂಬರ್ ಅನ್ನು ಹೇಳಿ. 78999942. ದಯವಿಟ್ಟು ನಿಮ್ಮ ಜಿಲ್ಲೆಯ ಹೆಸರನ್ನು ಹೇಳಿ. ಶಿವಮೊಗ್ಗ. ಇದು ಯಾವ ತಾಲೂಕು ಎಂಬುದನ್ನು ಹೇಳಿ. ಸಾಗರ. ನಿಮ್ಮ ಮೊಬೈಲ್ ಹೆಸರನ್ನು ಹೇಳಿ. ಆನಂದಪುರ. ಕೊನೆಯದಾಗಿ ನಿಮ್ಮ ಗ್ರಾಮ ಹೆಸರು ಹೇಳಿ. ದಾಸಕೊಪ್ಪ. ದೀಪಾದ ನಂತರ ನಿಮ್ಮ ಸಂದೇಶವನ್ನು ಹೇಳಿ. ನನ್ನ ಅಪ್ಲಿಕೇಶನ್ ಪೆಂಡಿಂಗ್ ಅಲ್ಲಿ ಇದೆ. ಧನ್ಯವಾದಗಳು. ನಿಮ್ಮ ವಿನಂತಿಯನ್ನು ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ. ಯುವನಿಧಿ ಯೋಜನೆಯ ಅಧಿಕಾರಿ ಶೀಘ್ರದಲ್ಲೇ ನಿಮ್ಮನ್ನು ಸಂಪರ್ಕಿಸುವರು. ಡಿಸಿಸು, ಸಿಒಸು ಮತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ಸು ಕೆಲವರು ಮಾತ್ರ ಹಾಜರಿದ್ದರು. ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಇವ್ರ ಜೊತೆ ನಾನು RDPR ಮಿನಿಸ್ಟ್ರು, ಅಗ್ರಿಕಲ್ಚರ್ ಮಿನಿಸ್ಟ್ರು ಮತ್ತು ರೆವಿನ್ಯೂ ಮಿನಿಸ್ಟ್ರು, ಆಮೇಲೆ ಕಾನೂನು ಮಂತ್ರಿಗಳು, ಇವರು ಕಾರ್ಮಿಕ ಮಂತ್ರಿಗಳು, ಪ್ರಿಯಾಂಕ್ ಖರ್ಗೆ ಅವರು ಇದ್ದರು, ಮತ್ತು ಚೀಫ್ ಸೆಕ್ರೆಟರಿ ಇದ್ದರು, ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲ ಇದ್ದರು. ಅವ್ರ ಜೊತೆಯಲ್ಲಿ ಭೇಟಿ ಮಾಡಿದ್ದೀವಿ, ಮಾಹಿತಿಗಳನ್ನು ತಗೊಂಡಿದ್ದೀವಿ. ಒಂದು ಈ ವರ್ಷ ವಾಡಿಕೆ ಮಳೆಗಿಂತ 4% ಜಾಸ್ತಿ ಆಗಿದೆ. ಅಂದರೆ ವಾಡಿಕೆ ಮಳೆ 720 ಮಿಲಿಮೀಟರ್ ಆಗಬೇಕಾಗಿತ್ತು ಜೂನ್ 1ರಿಂದ ಸೆಪ್ಟೆಂಬರ್ 6ನೇ ತಾರೀಕಿನವರೆಗೆ. 721 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ ಮಳೆ ಆಗಿರ್ತಕ್ಕಂಥದ್ದು 750 ಮಿಲಿಮೀಟರ್, 753 ಮಿಲಿಮೀಟರ್, 753 ಮಿಲಿಮೀಟರ್. ಕಳೆದ ವರ್ಷ ಇನ್ನೂ ಜಾಸ್ತಿ ಆಗಿತ್ತು. ಕಳೆದ ವರ್ಷ 885 ಮಿಲಿಮೀಟರ್ ಮಳೆ ಆಗಿತ್ತು. ಈ ವರ್ಷದ ವಿಶೇಷ ಏನಪ್ಪ ಅಂತಂದರೆ ಎರ್ರಾಟಿಕ್ ಮಳೆ ಆಗಿದೆ. ಈ ಬೀದರ್ನಲ್ಲಿ 1% ಮಳೆ ಕಡಿಮೆ ಆಗಿದೆ, ವಾಡಿಕೆ ಮಳೆಗಿಂತ ಕಡಿಮೆ ಆಗಿದೆ. ಆದರೆ
ಕೆಲವು ಪ್ರದೇಶಗಳಲ್ಲಿ, ಬೀದರ್ ಜಿಲ್ಲೆಯಲ್ಲಿ ಕೆಲವು ಪ್ರದೇಶಗಳಲ್ಲಿ 22 ಸೆಂಟಿಮೀಟರ್ ಮಳೆ ಆಗಿದೆ. ಹಾಗಾಗಿ ಬೆಳೆ ಹಾನಿ ಜಾಸ್ತಿ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ ಹಾನಿನೂ ಕೂಡ ಜಾಸ್ತಿ ಆಗಿದೆ. ಅದಕ್ಕೆ ಎಲ್ಲ ಡಿಸಿಗಳಿಗೆ ಹೇಳಿದ್ದೀನಿ, ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ವಾರ ಅಥವಾ 10 ದಿನಗಳೊಳಗಡೆ ಬೆಳೆ ಹಾನಿ ಬಗ್ಗೆ, ಇತರ ಹಾನಿ ಬಗ್ಗೆ ಜಾಯಿಂಟ್ ಸರ್ವೆ ಮಾಡಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅಂತೇಳಿ ಮಾಡಿಸಿದ್ದೀವಿ. ಈ ವರ್ಷ ಇಲ್ಲಿವರೆಗೆ $80,76,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. 80.76 lakh ಹೆಕ್ಟೇರ್ ಬಿತ್ತನೆಯಾಗಿದೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ 78,73,00,000 ಹೆಕ್ಟೇರ್ ಬಿತ್ತನೆಯಾಗಿತ್ತು. ಈ ವರ್ಷ ಜಾಸ್ತಿ ಆಗಿದೆ. ಈ ಮಳೆಯಿಂದ ಹಾನಿಯಾಗಿರ್ತಕ್ಕಂಥದ್ದು, ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಪ್ರದೇಶ ಎಷ್ಟಪ್ಪ ಅಂತಂದ್ರೆ 5,20,663 ಹೆಕ್ಟೇರ್ಗಳಷ್ಟು 5,20,663 ಹೆಕ್ಟೇರ್ಗಳಷ್ಟು ಬೆಳೆ ಹಾನಿಯಾಗಿದೆ. ಎಲ್ಲ ಇಡೀ ರಾಜ್ಯದಲ್ಲಿ ಜಿಲ್ಲಾದೊಳಗೆ ಭಾಳ ಆಗಿದೆ. ಆಮೇಲೆ ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ. ಬೀದರ್, ಗದಗ, ಧಾರವಾಡ, ಬೆಳಗಾಂ, ಬಾಗಲಕೋಟೆ, ಹಾವೇರಿ, ವಿಜಯಪುರ, ಕಲಬುರಗಿ. ಇನ್ನೊಂದ್ಸಾರಿ ಓದ್ತೀನಿ. ಕಲಬುರಗಿ, ಗದಗ, ಧಾರವಾಡ, ಬೀದರ್, ಬೆಳಗಾವಿ, ಬಾಗಲಕೋಟೆ, ಹಾವೇರಿ, ವಿಜಯಪುರ ಈ ಜಿಲ್ಲೆಗಳಲ್ಲಿ 5,19,593 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 5,19,500. ರಾಜ್ಯದಲ್ಲೆಲ್ಲ ಆಗಿರ್ತಕ್ಕಂಥದ್ದು 5,20,863. ಈ ಜಿಲ್ಲೆಗಳಲ್ಲಿ 5,19,596 ಹೆಕ್ಟೇರ್. ಆಮೇಲೆ ಈ ವರ್ಷ ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 7ರವರೆಗೆ 111 ಮಾನವ ಜೀವಿಗಳು ಹಾನಿಯಾಗಿದೆ. ಹ್ಯೂಮನ್ ಲಾಸ್ 111. ಅವ್ರಿಗೆಲ್ಲರಿಗೂ ಪರಿಹಾರ ಕೊಟ್ಟಿದ್ದಾರೆ. 5 ಲಕ್ಷ ರೂಪಾಯಿನಂತೆ ಪರಿಹಾರ ಕೊಟ್ಟಿದೆ. ಸುಮಾರು 5.5 ಕೋಟಿ
5.5 ಕೋಟಿ ಪರಿಹಾರವನ್ನು ಕೊಟ್ಟಿದೆ. ಆಮೇಲೆ 1110 ಜಾನುವಾರುಗಳ ಜೀವಹಾನಿಯಾಗಿದೆ. 1110 ಅವುಗಳಿಗೆ 1.52 ಕೋಟಿ ಪರಿಹಾರ ಕೊಟ್ಟಿದೆ. ಆಮೇಲೆ 651 ಮನೆಗಳು ಸಂಪೂರ್ಣ ಹಾನಿಯಾಗಿದ್ದಾವೆ. ಅವುಗಳಿಗೂ ಕೂಡ ಪರಿಹಾರ ಕೊಟ್ಟಿದೆ. ಹ್ಯೂಮನ್ ಲಾಸ್ಗೆ ಪರಿಹಾರ ಕೊಟ್ಟಿದ್ದೀವಿ, ಜಾನುವಾರುಗಳಿಗೆ ಪರಿಹಾರ ಕೊಟ್ಟಿದ್ದೀವಿ, 651 ಮನೆಗಳಿಗೆ ಪೂರ್ಣ ಪರಿಹಾರ ಕೊಟ್ಟಿದ್ದೀವಿ. ಭಾಗಶಃ ಹಾನಿಯಾಗಿರ್ತಕ್ಕಂಥ ಮನೆಗಳು 9,087 ಮನೆಗಳು. ಸುಮಾರು ಇವಕ್ಕೆ ಈ ಮನೆಗಳಿಗೆ ಕೊಟ್ಟಿರ್ತಕ್ಕಂಥ ಪರಿಹಾರ 24 ಕೋಟಿ 30 ಲಕ್ಷ. 24 ಕೋಟಿ 30 ಲಕ್ಷ. ಮೂಲಭೂತ ಸೌಕರ್ಯಗಳು ಹಾನಿಯಾಗಿರ್ತಕ್ಕಂಥದ್ದು 683 ಕಿಲೋಮೀಟರ್ ರಾಜ್ಯ ಹೆದ್ದಾರಿ, 1383 ಕಿಲೋಮೀಟರ್ ಜಿಲ್ಲಾ ಹೆದ್ದಾರಿ, 5558 ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳು, 656 ಸೇತುವೆಗಳು ಮತ್ತು ಕಟ್ಟಡಗಳು, 1877 ಶಾಲಾ ಕಟ್ಟಡಗಳು, 160 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, 160 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, 1018 ಅಂಗನವಾಡಿಗಳು, 25,279 ವಿದ್ಯುತ್ ಕಂಬಗಳು, 819 ಟ್ರಾನ್ಸ್ಫಾರ್ಮರ್ಗಳು, ನಿಮಗೆ ಕಾಪಿ ಮಾಡಿಸ್ಕೊಡ್ತೀವಿ ನಿಮಗೆ. ಯಾಕಂದ್ರೆ ಇವೆಲ್ಲ ಇನ್ನೊಂದ್ಸಾರಿ ಡೀಟೇಲ್ ಆಗಿ ನೀವು ಬರಿಬೇಕಾದ್ರೆ ಕರೆಕ್ಟಾಗಿ ಬರಿಬೇಕಲ್ಲ. ಆಮೇಲೆ ಈ ಸಾರಿ ಒಂದು ಸಮಾಧಾನವಾದಂಥ ವಿಚಾರ ಏನಪ್ಪ ಅಂತಂದ್ರೆ, ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ವಿದ್ಯುತ್ ಜಲಾಶಯಗಳು, ಕಾವೇರಿ ಜಲಾಯನ ಪ್ರದೇಶದ ಜಲಾಶಯಗಳು ಮತ್ತು ಕೃಷ್ಣ ಜಲಾಯನ ಪ್ರದೇಶದ ಜಲಾಶಯಗಳು, ಎಕ್ಸೆಪ್ಟ್ ತುಂಗಭದ್ರಾ ಮಾತ್ರ 80 TMC ನೀರಿಗೆ ಮಾತ್ರ ನಿಲ್ಲಿಸಿದ್ದೀವಿ. ಕಾರಣ ಯಾಕಪ್ಪ ಅಂತಂದ್ರೆ, ಅಲ್ಲಿ ಗೇಟ್ಗಳು ಡ್ಯಾಮೇಜ್ ಆಗ್ತವೆ ಅಂತಕ್ಕಂಥ ವರದಿ ಇರೋದ್ರಿಂದ, ಸೇಫ್ಟಿ ಪಾಯಿಂಟ್ ಆಫ್ ವ್ಯೂನಿಂದ ಎಂಬತ್ತು TMC ನೀರು ಮಾತ್ರ ನಿಲ್ಲಿಸಲಿಕ್ಕೆ, ಸಾಮಾನ್ಯವಾಗಿ 105 TMC ನೀರು ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು ತುಂಗಭದ್ರಾ ಜಲಾಶಯ. ಆಕ್ಚುಲಿ ಇದರ ಜಲಾಶಯದ ಕೆಪಾಸಿಟಿ ಇರ್ತಕ್ಕಂಥ 130 TMC. ಅದು ಹೂಳು ತುಂಬಿಕೊಂಡಿರೋದ್ರಿಂದ ಸುಮಾರು 30-35 TMC ನೀರು ತುಂಬಿಸೋಕ್ಕಾಗಲ್ಲ. ಅದಕ್ಕೋಸ್ಕರ 105 TMC ಈಗ ಕೆಪಾಸಿಟಿ ಈಗಿದ್ರೂ ಕೂಡ
ನಾವು 80 TMC ವರೆಗೆ ಮಾತ್ರ ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನಮ್ಮಲ್ಲಿ 841 TMC ನೀರು ನಮ್ಮ ಅಣೆಕಟ್ಟುಗಳಲ್ಲಿ ಸಂಗ್ರಹ ಆಗಿದೆ. 841 TMC. ಆಮೇಲೆ ಜಿಲ್ಲಾಧಿಕಾರಿಗಳ ಈ ಸಾರಿ ತುಂಗಭದ್ರಾದಲ್ಲಿ ನಾವು ಅಣೆಕಟ್ಟಿನ ಗೇಟ್ಗಳನ್ನೆಲ್ಲ ಬದಲಾಯಿಸಬೇಕಾಗಿರೋದ್ರಿಂದ ಅನುಮತಿ ಈಗಾಗಲೇ ನೀಡಿದ್ದೀವಿ. ಬೇಗ ಮಾಡಂತೇಳಿ ಒತ್ತಾಯ ಮಾಡಿ ಬೇಗ ಮಾಡಬೇಕು ಅಂತ ಒತ್ತಾಯನ ಮಾಡಿದ್ವಿ. ಯಾಕಂದ್ರೆ ತುಂಗಭದ್ರಾ ಅಲ್ಲಿ ಒಂದು ಪ್ರಾಧಿಕಾರ ಇದೆ. ನಾವು ಆಂಧ್ರ, ತೆಲಂಗಾಣ 3 ರಾಜ್ಯಗಳು ಪ್ರಾಧಿಕಾರ ಇರೋದ್ರಿಂದ ನಾವು ಒತ್ತಾಯ ಮಾಡಿದ್ದೀವಿ. ಆದಷ್ಟು ಜಾಗ್ರತೆ ಇದನ್ನ ಗೇಟ್ಗಳನ್ನು ಬದಲಾಯಿಸಿ ದುರಸ್ತಿ ಮಾಡಿಸಿ ನಮ್ಮ ರೈತರಿಗೆ ಅನುಕೂಲ ಇಲ್ಲ. ನೆಕ್ಸ್ಟ್ ಮುಂಗಾರು ಮಳೆ ಬರೋದಕ್ಕಿಂತ ಮುಂಚಿತವಾಗಿ ಆಗಬೇಕು ಅಂತಕ್ಕಂಥ ಕೆಲಸ ಸೂಚನೆಯನ್ನು ಕೊಟ್ಟಿದ್ದೀವಿ, ಒತ್ತಾಯವನ್ನು ಕೂಡ ಮಾಡಿದ್ದೀವಿ. ಏನು ಅದೇಪ್ಪ, ಈ ಗೇಟ್ಗಳು ಬದಲಾವಣೆ ಮಾಡಬೇಕಲ್ಲ, ಯಾವ್ಯಾವ ಡ್ಯಾಮೇಜ್ ಆಗಿದ್ದಾವೆ ಆ ಗೇಟ್ಗಳನ್ನೆಲ್ಲ ಬದಲಾಯಿಸ್ಬೇಕಲ್ಲ. ಆ ಬದಲಾಯಿಸ್ಬೇಕಾದ್ರೆ ಅದಕ್ಕೆ ನಾವು ಎರಡನೇ ಬೆಳೆಗೆ ನೀರು ಕೊಡಲಿಕ್ಕೆ ಕಷ್ಟ ಆಗ್ಬೋದು. ಅದಕ್ಕೆ ನೀರು ಈಗ ನಾವು ಪೂರ್ಣ ತುಂಬಿಸೋಕ್ಕಾಗಲ್ಲ. 75-80%, 75-80 TMC ನೀರು ಮಾತ್ರ ತುಂಬಿಸ್ತೀವಿ. ಕೆಪಾಸಿಟಿ ಇರೋದು 105 TMC. ಆದರೆ ನಾವು ಹಿಡ್ದಿಡಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು, ತುಂಬಿಸ್ಲಿಕ್ಕೆ ಸಾಧ್ಯ 75-80 TMC. ಅಷ್ಟು ಮಾತ್ರ ಸಂಗ್ರಹ ಮಾಡ್ಬೋದು. ಮತ್ತು ಜಿಲ್ಲಾಧಿಕಾರಿಗಳ PD ಅಕೌಂಟ್ನಲ್ಲಿ 1385.21 ಕೋಟಿ ರೂಪಾಯಿಗಳಿದೆ. ದುಡ್ಡಿಗೆ ತೊಂದರೆ ಇಲ್ಲ. ಅದಲ್ಲದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹತ್ರ ಕೂಡ ದುಡ್ಡಿದೆ. ಬೇಕಾದರೆ ಯಾರು PD ಅಕೌಂಟ್ನಲ್ಲಿ 35 ಕೋಟಿ, 40 ಕೋಟಿ, 45 ಕೋಟಿ ಈ ಥರ ಎಲ್ಲ ದುಡ್ಡಿದೆ, ಬೇಕಾದರೆ ಇಮಿಡಿಯೇಟ್ ಆಗಿ ಹೆಚ್ಚುವರಿ ಹಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಸರ್ವೆ ಕೆಲಸ ಮುಕ್ತಾಯ ಆಗಿದೆ ಅಂತ ಯಾರು ಹೇಳ್ತಾರೆ ಅವರಿಗೆ ಕೂಡಲೇ ಪರಿಹಾರವನ್ನು ಕೊಡ್ತೀವಿ. ಅದಕ್ಕೆ 10 ದಿನ ಟೈಮ್ ಕೊಟ್ಟಿದ್ದೀವಿ. 10 ದಿನದೊಳಗಡೆ ಜಂಟಿ ಸರ್ವೆ ಮಾಡಿಸಿ ವರದಿಯನ್ನು ಸಲ್ಲಿಸಬೇಕು. ಅಥವಾ ಕೆಲವರು ಇನ್ನೂ ಮುಂಚಿತವಾಗಿ ಮಾಡಿದ್ರೆ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗ ಭಾಳ ಜಿಲ್ಲೆಗಳಲ್ಲಿ ಬೆಳೆ ಹಾನಿ ಭಾಳ ಕಡಿಮೆ ಆಗಿದೆ. ಮತ್ತೆ ಇನ್ನೊಂದು ವಾಡಿಕೆ ಮಳೆಗಿಂತ ಕಡಿಮೆ ಆಗಿರ್ತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂತಂದ್ರೆ ಚಾಮರಾಜನಗರ ಜಿಲ್ಲೆ. ಚಾಮರಾಜನಗರ ಜಿಲ್ಲೆ ಎಷ್ಟದು? 24% ವಾಡಿಕೆಗಿಂತ ಕಡಿಮೆ. 24% ವಾಡಿಕೆಗಿಂತ ಕಡಿಮೆ ಆಗಿದೆ. ಹಾವೇರಿ 12% ಕಡಿಮೆ ಆಗಿದೆ. ಹಾವೇರಿ 12% ಕಡಿಮೆ. ಬಿಕಾಸ್ 19 ಒಳಗಡೆ ಇವೆಲ್ಲ ಇದೆ ಅಂತಲ್ಲ. 20ಕ್ಕಿಂತ ಜಾಸ್ತಿ ಆಗಿರ್ತಕ್ಕಂಥದ್ದು ಇದೊಂದೇ. ಚಾಮರಾಜನಗರ 12, -12, ಮೈಸೂರು -11, ಚಿಕ್ಕಮಗಳೂರು -10, ಬಳ್ಳಾರಿ -10, ಶಿವಮೊಗ್ಗ ಮಲೆನಾಡಾದರೂ ಕೂಡ -9,
ಬೆಂಗಳೂರು ದಕ್ಷಿಣ -7, ಚಿಕ್ಕಬಳ್ಳಾಪುರ -7, ಕೋಲಾರ -4, ಬೀದರ್ -1. ಈ ಜಿಲ್ಲೆಗಳಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು. ಆದರೆ ಕೇಂದ್ರ ಸರ್ಕಾರದ ನಾರ್ಮ್ಸ್ ಪ್ರಕಾರ 19% ಇಂಥ ಕಡಿಮೆ ಇದ್ದರೆ, ವಾಡಿಕೆ ಮಳೆಗಿಂತ ಕಡಿಮೆ ಇದ್ದರೆ ಅದನ್ನ ಬರಗಾಲ ಅಂತ ಡಿಕ್ಲೇರ್ ಮಾಡಕ್ ಬರಲ್ಲ. ನಿಜ ಹೇಳಬೇಕು ಅಂದರೆ ಚಾಮರಾಜನಗರದಲ್ಲಿ ಈಗ ಆಸ್ ಇಟ್ ಈಸ್ ಬರಗಾಲ ಇದೆ. ತಿಂಗಳಲ್ಲಿ ಮಳೆ ಆಗುವ ನಿರೀಕ್ಷೆ ಇದೆ. ಮತ್ತೆ ಈ ತಿಂಗಳಲ್ಲಿ ಹವಾಮಾನ ಮುನ್ಸೂಚನೆ ಪ್ರಕಾರ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದು ಮೇಕಪ್ ಆಗಲಿಕ್ಕೆ ಸಾಧ್ಯ ಇದೆ. ನಾರ್ಮಲ್ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿರ್ತಕ್ಕಂಥ ಜಿಲ್ಲೆಗಳು 6 ಜಿಲ್ಲೆಗಳು. ವಾಡಿಕೆ ಮಳೆ ಆಗಿರ್ತಕ್ಕಂಥವು 24 ಜಿಲ್ಲೆಗಳು. ಕೊರತೆ ಒಂದು ಜಿಲ್ಲೆಯಲ್ಲಿ ಮಾತ್ರ, ಚಾಮರಾಜನಗರ. ಎಲ್ಲ ಈ ಮಳೆ ಬಿಡ್ತದಲ್ಲಪ್ಪ ಈ ವಾರ. ಸೆಪ್ಟೆಂಬರ್ ಎಂಡ್ವರೆಗೂ ಟೈಮ್ ಇದೆಯಾ ಘೋಷಣೆ ಮಾಡಿ? ಇಲ್ಲ, ಘೋಷಣೆ ಮಾಡಬೇಕಾದ್ರೆ ಮಳೆ ಈ ಅಕ್ಟೋಬರು ಅಲ್ಲ, ಸೆಪ್ಟೆಂಬರು ಅಕ್ಟೋಬರ್ನಲ್ಲಿ ಮಳೆ ಬರ್ತದೆ. ಒಂದು ವೇಳೆ ಬರದೇ ಹೋದ್ರೆ ನೋಡೋಣ, ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಮುನ್ಸೂಚನೆಯನ್ನು ಕೂಡ ಹೇಳುತ್ತೆ ಹಂಗೆ. ಈಗ ಬೆಳೆ ಪರಿಹಾರ ವಿಶ್ವಾಸ ಇದೆ, ಮುನ್ಸೂಚನೆಯನ್ನು ಕೂಡ ಹೇಳುತ್ತೆ ಹಂಗೆ. ಈಗ ಬೆಳೆ ಪರಿಹಾರ ನಾರ್ಮ್ಸ್ ಪ್ರಕಾರ SDRF ನಾರ್ಮ್ಸ್ ಪ್ರಕಾರ ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ. ಒಂದು ವೇಳೆ ಅಧಿಕವಾಗಿ ಅದಕ್ಕಿಂತ ಅಧಿಕವಾಗಿ ಕೊಡಬೇಕು ಅಂತಂದ್ರೆ ಅದು ಕ್ಯಾಬಿನೆಟ್ನಲ್ಲಿ ಜಂಟಿ ಸರ್ವೆ ರಿಪೋರ್ಟ್ ಬಂದ ಮೇಲೆ ಕೂತ್ಕೊಂಡು ಮಾತಾಡ್ತೀವಿ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ 550 ಕೋಟಿಯಷ್ಟು ಪರಿಹಾರ ಆಗ್ಬಹುದು ಅಂತ ಅಂದಾಜು ಮಾಡಿ. ಸದ್ಯಕ್ಕೆ ಪರಿಹಾರ 550 ಕೋಟಿಯಷ್ಟು ಆಗ್ಬಹುದು. ಈಗ ಪರಿಹಾರ ಸುಮಾರು 550 ಕೋಟಿ 550 ಕೋಟಿ ಆಗ್ಬೋದು ಅಂತ ಹೇಳಿ ಅಂದಾಜು ಮಾಡಿದೆ. ಜಂಟಿ ಸಮೀಕ್ಷೆ ಆದ್ಮೇಲೆ ಕಮ್ಮಿ ಹೆಚ್ಚು, ಜಂಟಿ ಸಮೀಕ್ಷೆ ಆದ್ಮೇಲೆ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಎಲ್ಲ ಹೋಗ್ತೀವಿ ಎಲ್ಲಿ ಸುಳ್ಳು. ಅದು ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆರೋಪ. ವಿರೋಧ ಪಕ್ಷದವ್ರು ಇದಾರಲ್ಲ, ಅವ್ರಿಗೇನು ಬೇರೆ ಏನು ಕಸಬಿಲ್ಲ ಪಾಪ. ಮತ್ತೆ ಇನ್ನೇನು ಮಾಡಲಿಕ್ಕೆ ಅವ್ರಿಗೆ ವಿಷಯ ಸಿಕ್ಕಲ್ಲ. ಅದಕ್ಕೋಸ್ಕರ ಹಿಂಗೆ ಹೇಳೋದು. ಜಿಲ್ಲಾ ಮಂತ್ರಿಗಳು ಹೋಗಿಲ್ಲ. ಕೆಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಎಲ್ಲ ಜಿಲ್ಲೆಗಳಿಗೂ ಕೊಟ್ಟಿಲ್ಲ, ಕೆಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೀನಿ. ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಬೆಳೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದಕ್ಕೆ ನೋಡಪ್ಪ, ತೊಗರಿ ಬೆಳೆನೂ ನಷ್ಟ ಆಗಿದೆ. ಎಷ್ಟು ಗೊತ್ತಾಗ್ಬೇಕಾದ್ರೆ ನಮ್ಗೆ ನಿಖರವಾಗಿ ಗೊತ್ತಾಗಬೇಕಲ್ಲ. ಅದಕ್ಕೆ ಜಾಯಿಂಟ್ ಸರ್ವೆ ಮಾಡಿ ಅಂತ ಹೇಳಿದ್ದೀವಿ. 10 ದಿನದೊಳಗಡೆ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ. ಮ್ಯಾಕ್ಸಿಮಮ್ 10 ಡೇಸ್. ಅದಕ್ಕಿಂತ ಕಡಿಮೆ ದಿನದಲ್ಲೂ ಕೂಡ ಸರ್ವೆ ಮಾಡಿ ಕೊಡೋದಾದರೆ ಕೊಡಲಿ. ಯಾವ್ಯಾವ ಜಿಲ್ಲೆಗಳಲ್ಲಿ ಜಲ್ದಿ ಕೊಡ್ತಾರೆ ಆ ಜಿಲ್ಲೆಗಳಲ್ಲಿ ಪರಿಹಾರ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಕೇಂದ್ರ ಸರ್ಕಾರ ಈಗ ಕೊಡಬೇಕಾಗಿರೋದನ್ನೇ ಕೊಟ್ಟಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಕೇಳಕ್ಕೆ ಹೋಗಿಲ್ಲ ನಾವು. ಯಾಕಂತಂದ್ರೆ ಬರಗಾಲ ಬಂದಾಗ ಮಾತ್ರ ಕೇಳಬೇಕಲ್ವಾ. ಇನ್ನೂ ಬರಗಾಲ ಇಲ್ಲ. ಒಂದು ಜಿಲ್ಲೆಯಲ್ಲಿ ಮಾತ್ರ ಕೊರತೆಯಾಗಿದೆ ಮಳೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ
ನಾರ್ಮ್ಸ್ಗಿಂತ 24% ಕಡಿಮೆ ಆಗಿದೆ. ಸೊ ಅದು ಸದ್ಯಕ್ಕೆ. ಮುಂದೆ ಮಳೆ ಬರೋ ಸಾಧ್ಯತೆ ಇದೆ, ಅದು ಕೂಡ ಹೋಗ್ಬೋದು. ಅನೇಕ ಜಿಲ್ಲೆಗಳಲ್ಲಿ ಕೊರತೆ ಇತ್ತು ಸೆಪ್ಟೆಂಬರ್ಗಿಂತ ಮುಂಚೆ, ಅಲ್ಲ ಆಗಸ್ಟ್ಗಿಂತ ಮುಂಚಿತವಾಗಿ. ಅದು ಆಗಸ್ಟ್ನಲ್ಲಿ ಮಳೆ ಆದಮೇಲೆ ಈಗ 24 ಜಿಲ್ಲೆಗಳಲ್ಲಿ ನಾರ್ಮಲ್ ಆಗಿ ಮಳೆಯಾಗಿದೆ, ವಾಡಿಕೆ ಮಳೆಯಾಗಿದೆ. 6 ಜಿಲ್ಲೆಗಳಲ್ಲಿ ಅಧಿಕವಾಗಿ ಮಳೆಯಾಗಿದೆ. 1 ಜಿಲ್ಲೆಯಲ್ಲಿ ಮಾತ್ರ ಕೊರತೆ ಇದೆ ಈಗ ಆಸ್ ಇಟ್ ಈಸ್. ಅವೆಲ್ಲ ಏನು ಯಾವುದು ತೊಂದರೆ ಇಲ್ಲ. ರಸಗೊಬ್ಬರಕ್ಕೂ ತೊಂದರೆ ಇಲ್ಲ, ಯೂರಿಯಾಕ್ಕೂ ತೊಂದರೆ ಇಲ್ಲ. ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ, ನಾವು ಕೊಡಬೇಕಾಗಿದ್ದದನ್ನು ಕೊಟ್ಟಿಲ್ಲ ಅವರು. ನಾನು ಪತ್ರ ಬರೆದಿದ್ದೀನಿ, ಅಗ್ರಿಕಲ್ಚರ್ ಮಿನಿಸ್ಟರ್ ಕೂಡ ಪತ್ರ ಬರೆದಿದ್ದಾರೆ. ಯಾರು ಬರೆದರೂ ಕೂಡ ಅವರು ಕೊಟ್ಟಿಲ್ಲ. ಉತ್ತರನೇ ಕೊಟ್ಟಿಲ್ಲ, ನನಗೆ ಉತ್ತರನೇ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಇದೆಯಲ್ಲ, ಒಂದು ರೀತಿ ಅವರಿಗೆ ಸ್ಪಂದಿಸ್ತಕ್ಕಂಥ ಗುಣ ಇಲ್ಲ ಅವ್ರಿಗೆ. ನಾವು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಇರ್ತಕ್ಕಂಥದ್ದು, ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಕೂಡಲೇ ಉತ್ತರ ಕೊಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಅದು ಆ ಗುಣ ಇರ್ತಕ್ಕಂಥದ್ದು ಸ್ವಾಭಾವಿಕವಾಗಿರಬೇಕಾಗಿರೋದು. ಆದರೆ ಸ್ಪಂದಿಸಿಲ್ಲ. ಇಲ್ಲ, ಈರುಳ್ಳಿ ಬೆಳೆ ನಷ್ಟ ಆಗಿರಲಿ, ಟೊಮೆಟೊ ಬೆಳೆ ನಷ್ಟ ಆಗಿರಲಿ, ಹೆಸರು ಬೆಳೆ ನಷ್ಟ ಆಗಿರಲಿ, ತೊಗರಿ ಬೆಳೆ ನಷ್ಟ ಆಗಿರಲಿ, ಅದಕ್ಕೆ ಜಾಯಿಂಟ್ ಸರ್ವೆ ಮಾಡಿರ್ತಾರಲ್ಲಪ್ಪ, ಜಾಯಿಂಟ್ ಸರ್ವೆ ಮಾಡಿ ರಿಪೋರ್ಟ್ ಕೊಡಲಿ, ಆಮೇಲೆ ವಿ ವಿಲ್ ಟೇಕ್ ಎ ಡಿಸಿಷನ್. ವಿಲ್ ಡಿಸ್ಕಸ್ ಅಂಡ್ ಟೇಕ್ ಎ ಡಿಸಿಷನ್. ಕಳೆದ ವರ್ಷ ಮಳೆ ಬೆಳೆ ಹಾನಿಗೆ ಏನೋ ಬಿಡುಗಡೆ ಮಾಡಿದ್ರು ಹಣ ಕೇಂದ್ರ ಸರ್ಕಾರದಿಂದ, ಅದು ಎಲ್ಲ ಬಿಡುಗಡೆ ಮಾಡಿದ್ದಾರೆ ಸರ್ ಅಥವಾ ಇಲ್ಲ? ಇಲ್ಲೇ ನಾವು ಮೆಮೊರಾಂಡಮ್ ಕೊಟ್ಟಿದ್ವಲ್ಲ, ಸುಪ್ರೀಂ ಕೋರ್ಟ್ ಹೋದ್ಮೇಲೆ ಬಂತಷ್ಟೇ. ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಸುಪ್ರೀಂ ಕೋರ್ಟ್ ಮೆಟ್ಲತ್ತದೋ, ಆ ಮೆಟ್ಲತ್ತದ ಮೇಲೆ ಸ್ವಲ್ಪ ಕೊಟ್ಟರು, ಅದು ಪೂರ್ಣ ಕೊಡಲಿಲ್ಲ. ಅಲ್ಲ, ಇದು ವಿಪರ್ಯಾಸ. ಬರಗಾಲಕ್ಕೆ ನಮ್ಮ ಕರ್ನಾಟಕದ ರಿಪೋರ್ಟು, ನಮ್ಮ ಕಂದಾಯ ಸಚಿವರು, ನಾನು ಖರ್ಗೆಯವರು 4 ಸರಿ ಹೋಗಿದ್ದೀವಿ. ಈ ಫಾರ್ಮೆಟಲ್ಲಿ ಇಡೀ ರಾಷ್ಟ್ರಕ್ಕೆ ಕೊಡಿ, ಕರ್ನಾಟಕ ಓನ್ಲಿ ಕರೆಕ್ಟಾಗಿ ಕೊಟ್ಟಿದೆ ರಿಪೋರ್ಟನ್ನು ಅಂತ ಹೇಳಿದರು. ಅಫಿಷಿಯಲ್ ಬಂದು ರಿಪೋರ್ಟ್ ತೊಗೊಂಡೋಗಿ ಸಬ್ಮಿಟ್ ಮಾಡಿದ್ರು. ಸೊ ಅಲ್ಲಿ ಚೇರ್ಮನ್ಶಿಪ್ ಇರೋದು ಇವರು ಅಮಿತ್ ಶಾ ಒಂದು ಮೀಟಿಂಗ್ ಮಾಡಲಿಲ್ಲ. ಆಮೇಲೆ ಕೋರ್ಟಿಗೆ ಹೋಗಿ ಕೋರ್ಟಿಂದ 3454 ಕೋಟಿ ಕೋರ್ಟಿಂದ ಡೈರೆಕ್ಷನ್ ಕೊಟ್ಮೇಲೆ ಕೊಟ್ಟರು. ದುರಂತ. ಓಕೆ, ಥ್ಯಾಂಕ್ ಯು. ಇಲ್ಲ, ಈಗ ಮದ್ದೂರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ. ಅಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ. ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು. ಯಾಕಂತಂದರೆ ಪೊಲೀಸ್ನವ್ರ ಮಾತು ನೀವು ಇಲ್ಲಿ ನಿಲ್ಬೇಡಿ ಹೋಗಿ ಅಂತ ಹೇಳಿದಾಗ ಕೇಳಿಲ್ಲ. ಅವರು ಗುಂಪು ಕಟ್ಕೊಂಡು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ. ಸುಮಾರು 21 ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿವರೆಗೂ. ಯಾರು ತಪ್ಪಿತಸ್ಥಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ, ಹಿಂದೂಗಳು ಮಾಡಲಿ, ಮುಸಲ್ಮಾನರು ಮಾಡಲಿ ಅಥವಾ ಯಾವುದೇ ಮಾಡಲಿ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಿದೆ. ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ. ಮದ್ದೂರಿನಲ್ಲಿ ಹಿಂಗಾಗಿದೆ. ಲಾಸ್ಟ್ ಇಯರ್ ಆಗಿತ್ತು ರೀ, ಈ ವರ್ಷ ನಾಗಮಂಗಲದಲ್ಲಿ ಆಗಿಲ್ಲ. ಈಗ ಬಿಜೆಪಿಯವ್ರಿಗೆ ನೆಲೆ ಇಲ್ಲ. ಕಮ್ಯುನಲ್ ಇಶ್ಯೂ ಬಿಟ್ಟರೆ ಇನ್ಯಾವುದೋ ಅವ್ರಿಗೆ ಇಶ್ಯೂ ಇಲ್ಲ. ಅಸೆಂಬ್ಲಿಲಿ ನೋಡಿದ್ರಿ ನೀವೇ. ಅವ್ರಿಗೆ ಏನಾದ್ರು ಮಾಡಿ ಪಾರ್ಟಿ ಕಟ್ಟಕ್ಕೆ ಇದೊಂದು ಉಪಯೋಗಿಸ್ಬೇಕು ಅಂತ. ನಮಗೆ
ಅದು ನಾವು ಅದೇ ಕಮ್ಯುನಲ್ಲಿಂದ ಪಾರ್ಟಿ ಕಟ್ಟಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಎಲ್ಲ ಡೆವಲಪ್ಮೆಂಟ್ ಕಮ್ಯುನಲ್ನಿಂದ ಮಾಡಲೇಬಾರ್ದು ಕೋಮುವಾದದಿಂದ. ಅದು ಒಂದು ರಾಜಕೀಯ ಪಕ್ಷದ ಕೆಲಸ ಅಲ್ಲ. ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಬಂದಲ್ಲಿ ಹಿಂದೂಗಳು ನೆಮ್ಮದಿಯಾಗಿ ಹಬ್ಬ ಮಾಡಕ್ಕಾಗ್ತಾ ಇಲ್ಲ, ಹಿಂದೂಗಳು ನೆಮ್ಮದಿಯಾಗಿ ಹಬ್ಬ ಮಾಡಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ. ನಾವೆಲ್ಲ ಯಾರಂತೆ ಎಲ್ಲೆಲ್ಲ ಗಲಾಟೆ ಆಗಿದೆಯಪ್ಪ ಗೊತ್ತಾ? ಹೇಳಿದ್ರ ನೆಮ್ಮದಿ ಕೆಡಿಸ್ತಾ ಇರೋದು ಅವರೇ. ಏನಾದ್ರೂ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡಿಸೋದು. ನೆಮ್ಮದಿನ ಕೆಡಿಸಿದ್ರೆ ಸರ್ ಇರೋ ನೆಮ್ಮದಿನ ಅವರೇ ಕೆಡಿಸ್ತಾರೆ. ಕುಮಾರಸ್ವಾಮಿ ಕೇಂದ್ರ ಸಚಿವರು ಸರ್ಕಾರದ ಪತನದ ಹಾದಿ ಹಿಡಿದಿದೆ ಯಾವಾಗಲೂ ಹೇಳ್ತಾರೆ ಬಿಡ. ಸದ್ಯ ಪಾಪ ಅವರು ಪಕ್ಷ ಪತನ ಹಾದಿ ಹಿಡಿದೆ ಅಂತ ನೋಡ್ಕೊಳ್ಳಿ. ಸರ್ ಇನ್ನೊಂದು ವಿಚಾರ ಸರ್, ನೀವು ಆಳಂದದ ಬಗ್ಗೆ ಒಂದು ಟ್ವೀಟ್ ಮಾಡಿದ್ರಿ, ಸಿಐಡಿ ತನಿಖೆಗೆ ಕೇಂದ್ರ ಚುನಾವಣಾ ಆಯೋಗ ಕೋಆಪರೇಟ್ ಮಾಡ್ತಾ ಇಲ್ಲ ಅಂತ. ಅದೇನು ಸರ್ ಅದು? ನಾನು ನೋಡು ಹೇಳ್ತೀನಿ. ಸರ್ ಅಲ್ಲಿ ಪೊಲೀಸರನ್ನ ಅಮಾನತ್ ಮಾಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪೊಲೀಸರನ್ನ ಅಮಾನತ್ ಮಾಡಬೇಕು ಅಂತ ಹೇಳಿ ಯಾರು? ಸ್ಥಳೀಯರು ಮದ್ದೂರಲ್ಲಿ. ಇಲ್ಲಿ ಮದ್ದೂರಿನಲ್ಲ ಯಾಕೆ? ಈಗ ನಾನು ಹೋಗ್ತಾ ಇದ್ದೀನಪ್ಪ. ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಅಲ್ಲಿಗೇನೆ. ಅವ್ರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗತ್ತೆ. ಪೊಲೀಸ್ನವರು ಇಲ್ಲಿವರೆಗೆ ನನಗಿರೋ ಮಾಹಿತಿ ಪ್ರಕಾರ ತಪ್ಪುಗಳು ಮಾಡಿಲ್ಲ, ಕಾನೂನು ರೀತಿಯಾಗಿ ನಡ್ಕೊಂಡಿದ್ದಾರೆ. ಏನು ಒಂದು ವೇಳೆ ಪೊಲೀಸ್ನವರು ಯಾರೇ ಮಾಡಿರಲಿ, BJP ಅವ್ರು ಮಾಡಿರಲಿ, JDSನವ್ರು ಮಾಡಿರಲಿ ಅಥವಾ ಕಾಂಗ್ರೆಸ್ನವ್ರು ಮಾಡಿರಲಿ, ಯಾರೇ ಮಾಡಿದ್ರು ಕೂಡ ತಪ್ಪೇ ತಪ್ಪು. ಹಿಂದೂಗಳು ಮಾಡಿರಲಿ, ಮುಸಲ್ಮಾನರು ಮಾಡಿರಲಿ, ತಪ್ಪೇ ತಪ್ಪು. ಏನ ಬಿಜೆಪಿ ಅವರ ಪ್ರಚೋದನೆ ಇದೆ ಕೋಮು ಗಲಾಟೆಯಲ್ಲಿ. ಇವತ್ತು ಸಂಜೆ ಬಿಜೆಪಿ ಅವರು ಮತ್ತೆ JDS ಅವರು ಕೂಡ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದು ಒಂದು ರೀತಿ ಪ್ರಚೋದನೆ ಮಾಡ್ದಂಗೆ ನೋಡಪ್ಪ, ನಿನ್ನೆ ನಡೆದಿದ್ದೇ ಘಟನೆ. ಅದರಲ್ಲಿ ಮುಲಾಜಿಲ್ಲದೆ CM ಅವರು ಸೂಚನೆ ಕೊಟ್ಟವ್ರೆ. ನಾನು ಹೇಳಿದ್ದೀನಿ, ಈಗಾಗಲೇ 21 ಜನ ಅರೆಸ್ಟ್ ಮಾಡಿದೆ. ಯಾವುದೇ ಕಾರಣಕ್ಕೆ ಅದು ಯಾವುದೇ ಜನ ಇರಲಿ, ತಪ್ಪು ಮಾಡಿದವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡಿಲ್ಲ. ಇವತ್ತು ಪ್ರತಿಭಟನೆ ಮಾಡಲಿ, ಮೆಮೊರಂಡಮ್ ಕೊಡಲಿ, ಹೆಚ್ಚಿನ ತನಿಖೆ ಆಗಲಿ ಅಥವಾ ಹೆಚ್ಚಿನ ಇನ್ನೇನಾದರೂ ಇದ್ದರೆ ಕ್ರಮಕ್ಕೆ ಅವರು ಕೊಡಲಿ. ಅದು ಬಿಟ್ಟು ಇವತ್ತು ಅನಾವಶ್ಯಕವಾದಂಥ ರೀತಿಯಲ್ಲಿ ಲೀಡ್ರ್ಗಳೆಲ್ಲ ಪ್ರವಾಕ್ ಮಾಡೋದಿಲ್ಲ. ನಿನ್ನೆ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಮೇಲೆ ಜಿಲ್ಲಾಡಳಿತ, ಇಲಾಖೆ ಮತ್ತು ಸರ್ಕಾರ ಎಲ್ಲ ರೀತಿಯಲ್ಲಿ ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದೆ. ಇವತ್ತು ಅನಾವಶ್ಯಕವಾಗಿ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ, ಅದು ಪ್ರಚೋದನೆ ಇಲ್ಲದೆ ಇನ್ನೇನು ಹೇಳಕ್ಕಾಗಲ್ಲ. ಒಂದು ಮೆಮೊರಂಡಮ್ ಕೊಡಲಿ, ತೊಂದರೆ ಇಲ್ಲ, ಬೇಡ ಅಂತ ಹೇಳಲ್ಲ. ಅಥವಾ ಇಲ್ಲ ಜಿಲ್ಲಾ ಆಡಳಿತಕ್ಕೆ ಫೋನ್ ಮಾಡಿ ಅಶೋಕರಾಗಲಿ ಇನ್ನೊಬ್ಬರಾಗಲಿ ಈ ಥರ ನಡೆದಿದೆ, ಕ್ರಮ ತಗೊಳ್ಳಿ, ಎನ್ಕ್ವೈರಿ ಮಾಡಿ ಅಂತ ಹೇಳಿ, ಅದಕ್ಕೆ ತಪ್ಪು ಅಂತ ಹೇಳಲ್ಲ. ಬಟ್ ಅದನ್ನೇ ಒಂದು ಬೇರೆ ರೀತಿಯಲ್ಲಿ ಅವ್ರು ಕ್ರಿಯೇಟ್ ಮಾಡೋದು. ನೋಡಪ್ಪ, BJP ಅವ್ರು ಇದಾರಲ್ಲ, ಪ್ರಚೋದನೆ ಮಾಡೋದ್ರಲ್ಲಿ ನಿಸ್ಸೀಮರು, ನೆಮ್ಮದಿ ಹಾಳು ಮಾಡೋದ್ರಲ್ಲಿ ನಿಸ್ಸೀಮರು. ಇಂಥದ್ದೇ ಈಗ ಅನಗತ್ಯವಾಗಿ ಗುಂಪು ಸೇರೋದು, ಗಲಾಟೆ ಮಾಡೋದು, ಇದನ್ನ ಮಾಡಿಸು ಹಿಂದ್ಗಡೆ ಇರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಇವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಹೋಗ್ತಾ ಇದ್ದಾರೆ ಮದ್ದೂರಿಗೆ. ಮದ್ದೂರಿನಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾವುದು? ಯಾವಾಗ ಕಟ್ಟಿದ್ರು ಏನು? ಇವ್ರು ಮೆರವಣಿಗೆ ಮಾಡ್ತಾರೆ ಅಂತ ಕಟ್ಟಿದ್ರು ಅಂತ ಏನಿಲ್ಲ, ನೋಡೋಣ. ವರದಿ ಪೂರ್ಣ ವರದಿ ಬಂದ ಮೇಲೆ ತೀರ್ಮಾನ ಮಾಡ್ತೀವಿ. ಕೋರ್ಟ್ನಲ್ಲಿ ತೀರ್ಮಾನ ಮಾಡಲಿ. ಈಗ ಇವತ್ತಿನವರಿಗೆ ಇವರು ನಿಜಾರ್ ಅಹಮದ್ ಇದ್ದಾಗ ಕೋರ್ಟ್ಗೆ ಹೋಗಿಲ್ಲ, ಇಸ್ಮಾಯಿಲು ಮಿರ್ಜಾ ಇಸ್ಮಾಯಿಲು ಮೆರವಣಿಗೆ ಆದಾಗ ಕೋರ್ಟ್ಗೆ ಹೋಗಿಲ್ಲ, ಆಮೇಲೆ ಹೈದರಾಲಿ ಟಿಪ್ಪು ಮಾಡಿದಾಗ ಹೋಗಲಿಲ್ಲ, ಈಗ ಹೋಗಿದ್ದಾರೆ. ಬಹುಶಃ ಅವರು ಪಾರ್ಟಿನ ನೆಗ್ಲೆಕ್ಟ್ ಆಗಿಬಿಟ್ಟಿದಾರಲ್ಲ, ಪ್ರಚಾರಕ್ಕೋಸ್ಕರ ಮಾಡಿದ್ರು.
ಓಕೆ, ಥ್ಯಾಂಕ್ ಯು. ಬಿಡಮ್ಮ, ನೀನು ಒಬ್ಳಿಗೋಸ್ಕರ ನಾನು ಇಂಗ್ಲೀಷ್ನಲ್ಲಿ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಕನ್ನಡದಲ್ಲಿ ಮಾಡ್ಕೊ.